ಇನ್ನು ಕಲಬುರಗಿಯಲ್ಲಿ ನಿವೃತ್ತ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಕೋಟಿ ಕುಳ ನಿವೃತ್ತ ಇಂಜಿನಿಯರ್ಗೆ ತಟ್ಟಿದಂತ ಲೋಕ ಬಿಸಿ. ಪಂಚಾಯತ್ ರಾಜ್ ನಿವೃತ್ತ ಇಂಜಿನಿಯರ್ ಮನೆ ಮೇಲೂ ರೇಡ್ ಆಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಇಂಥವೇ ಮನೆ. ಕಲಬುರಗಿಯಲ್ಲೂ ಕೂಡ ಮಾಣಿಕ್ ಕಡಕಟ್ಟಿಗೆ ಸೇರಿದಂತ 2 ಮನೆಗಳು. ಪಂಚಾಯತ್ ರಾಜ್ ನಿವೃತ್ತ ಇಂಜಿನಿಯರ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ಎಲ್ಲೆಲ್ಲಿ ಮನೆಗಳಿದ್ದಾವೆ ಜೊತೆಗೆ ಕಚೇರಿಗಳು ಇದೆಲ್ಲದರ ಮೇಲೂ ದಾಳಿ ನಡೆಸ್ತಾ ಇದ್ದಾರೆ. ಮಾಣಿಕ್ ಕಡಕಟ್ಟಿ ನಿವಾಸದಲ್ಲಿ ಬೆಳಗ್ಗೆಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ನಿವೃತ್ತ ಇಂಜಿನಿಯರ್ ಮನೆಯಲ್ಲಿ, ಮಾಣಿಕ್ ಮನೆಯಲ್ಲಿ ಕೋಟಿ ಆಸ್ತಿಯ ದಾಖಲೆಗಳು ಪತ್ತೆಯಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಮಾಣಿಕ್ ಕಣಕಟ್ಟಿಯ 2 ಕಾಂಪ್ಲೆಕ್ಸ್ಗಳಿವೆ. ಕಲಬುರಗಿಯಲ್ಲೂ ಕೂಡ ಕಣಕಟ್ಟಿಗೆ ಸೇರಿದಂತ 2 ಮನೆಗಳಿವೆ. ಅಲ್ರಿ, ಬರೀ ಸಂಬಳದಿಂದ ಇಷ್ಟೆಲ್ಲ ಗಳಿಸೋದಕ್ಕೆ ಸಾಧ್ಯನಾ? ಬೀದರ್ ಜಿಲ್ಲೆ ಹಳ್ಳಿಖೇಡದಲ್ಲಿರುವಂತಹ ಮಾಣಿಕ್ ಕಣಕಟ್ಟಿಯ 20 ಎಕರೆ ತೋಟ ದಾಖಲೆ ಪರಿಶೀಲನೆ ವೇಳೆ ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿರೋದು. ಸದ್ಯ ಬೆಂಗಳೂರಿನಲ್ಲಿ ಇರುವಂತಹ ನಿವಾಸದಲ್ಲಿ ಈಗ ವಾಸ ಮಾಡ್ತಾ ಇರೋದು ಕಣಕಟ್ಟಿ. ಕಲಬುರಗಿಯ ಮನೆ ಸೇರಿ 5 ಕಡೆನೂ ಕೂಡ ಲೋಕ ರೇಡ್ ಮುಂದುವರೆದಿದೆ. ಮನೆ